ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಕಲಿಯುಗ ಪ್ರತ್ಯಕ್ಷ ದೈವ ತಿಮ್ಮಪ್ಪನ ದರ್ಶನಕ್ಕೆ ನಾವೆಲ್ಲ ತಿರುಮಲಕ್ಕೆ ಭೇಟಿ ನೀಡ್ತೇವೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. 3 ತಿಂಗಳ ಮೊದಲೇ ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಬರೋ ಭಕ್ತರು ಇದ್ದಾರೆ. 7 ಬೆಟ್ಟಗಳನ್ನು ಕಾಲ್ನಡಿಗೆ ಮೂಲಕ ಹತ್ತಿ ದರ್ಶನ ಮಾಡೋರು ಇದ್ದಾರೆ. ಹಾಗೆ ಮೇಲೆ ಬಂದು ಧರ್ಮ ದರ್ಶನ ಸಾಲಲ್ಲಿ ನಿಲ್ಲೋ ಮಂದಿನೂ ಇದ್ದಾರೆ. ಇದಷ್ಟೇ ಅಲ್ಲದೆ VIP, VVIP ದರ್ಶನಗಳು ಇವೆ. ಇವೆಲ್ಲ ಬಿಟ್ಟು ಈಗ ವೃದ್ಧರಿಗೆ ಶೀಘ್ರ ದರ್ಶನವೂ ಇದೆ. ಅದರಂತೆಯೇ ಮಕ್ಕಳಿರೋರಿಗೂ ಒಂದು ಶೀಘ್ರ ದರ್ಶನವಿದೆ. ಅದುವೇ ಸುಭದಂ ದರ್ಶನಂ. ತಿರುಮಲಗೆ ಭೇಟಿ ನೀಡೋ ಎಷ್ಟೋ ಮಂದಿಗೆ ಈ ಸ್ಪೆಷಲ್ ಸುಭದಂ ದರ್ಶನ ಬಗ್ಗೆ ಗೊತ್ತಿಲ್ಲ. 1 ಗಂಟೆಯೊಳಗೆ ತಿಮ್ಮಪ್ಪನನ್ನು ನೂಕು ನುಗ್ಗಲು ಇಲ್ಲದೆ ಮಕ್ಕಳೊಂದಿಗೆ ಕಣ್ತುಂಬಿಕೊಂಡು ಬರಬಹುದು. ಸುಭದಂ ದರ್ಶನ ಬೆನಿಫಿಟ್ಸ್ ಏನು, ಎಷ್ಟು ವರ್ಷದ ಮಕ್ಕಳನ್ನು ಕರೆದುಕೊಂಡು ಹೋಗಬಹುದು, ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿದೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇಲ್ಲ ಅಂತ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಷಯ ತಿಳಿದುಕೊಂಡು ಮಕ್ಕಳಿರೋ ಪೋಷಕರಿಗೆ ತಿಳಿಸಿ ಸುಲಭವಾಗಿ ಬಾಲಾಜಿ ದರ್ಶನ ಮಾಡಲು ಸಹಾಯ ಮಾಡಿ. ಇನ್ನು ಸುಭದಂ ದರ್ಶನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗೆ ತಪ್ಪದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ತಿರುಮಲ ತಿಮ್ಮಪ್ಪ ಈ ಆಪದ್ಬಾಂಧವನನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಸಾಗರೋಪಾದಿಯಲ್ಲಿ ಬರುತ್ತಾರೆ. ಹಗಲಾಗಲಿ ಇರುಳಾಗಲಿ ಈ ದಿವ್ಯ ಕ್ಷೇತ್ರದಲ್ಲಿ ಸದಾ ಭಕ್ತರು ತುಂಬಿರ್ತಾರೆ. ವರ್ಷದ 365 ದಿನವೂ ದೇವಸ್ಥಾನದೊಳಕ್ಕೆ ಹೋಗಲು ನೂಕು ನುಗ್ಗಲು ಇದ್ದೇ ಇರುತ್ತದೆ. ಯಾವುದೇ ದರ್ಶನವಾದರೂ ತಿಮ್ಮಪ್ಪನನ್ನು ಕೆಲವೇ ಸೆಕೆಂಡ್ಗಳಷ್ಟೇ ನೋಡಲು ಸಾಧ್ಯ. ನೀವು ಎಷ್ಟೇ ಸಲ ಹೋದರೂ ಒಂದು ಬಾರಿನೂ ತಿಮ್ಮಪ್ಪನನ್ನು ಸಂಪೂರ್ಣವಾಗಿ ನೋಡಲು ಆಗೋದೇ ಇಲ್ಲ. ಅಷ್ಟು ನೂಕು ನುಗ್ಗಲು ಇದ್ದೇ ಇರುತ್ತೆ. ಪ್ರತಿದಿನ 7 ಬೆಟ್ಟಗಳ ಒಡೆಯನಿಗೆ ಹರಕೆ ತೀರಿಸುವವರು, ಕಷ್ಟ ಹೇಳಿಕೊಳ್ಳಲು ಬರೋರು, ಮುಡಿ ಕೊಡಲು, ಸೇವೆ ಸಲ್ಲಿಸಲು ಬರೋರು ಸಾವಿರಾರು ಮಂದಿ ಇರ್ತಾರೆ. ಯಾವಾಗಲೂ ಜನಸಂದಣಿ ಇರೋ ಈ ಪುಣ್ಯಕ್ಷೇತ್ರದಲ್ಲಿ ಮಕ್ಕಳ ಜೊತೆ ಬರೋ ಪೋಷಕರು ಹೆಚ್ಚು. ಮೊದಲ ಬಾರಿ ಮಗುವಿನ ಮುಡಿ ಕೊಡಲು ಎಷ್ಟೋ ಮಂದಿ ಪೋಷಕರು ಹರಕೆ ಕಟ್ಟಿಕೊಂಡಿರುತ್ತಾರೆ. ಇನ್ನು ಕೆಲವರಿಗೆ ಮನೆ ದೇವರು ಬಾಲಾಜಿ ಆಗಿರೋದ್ರಿಂದ ಮೊದಲು ಮಗುವನ್ನು ತಿರುಮಲಕ್ಕೆ ಕರೆದುಕೊಂಡು ಬರುತ್ತಾರೆ. ಯಾವಾಗಲೂ ಗಂಟೆಗಟ್ಟಲೆ ಕ್ಯೂನಲ್ಲಿದ್ದು ದರ್ಶನಕ್ಕೆ ಹೋಗಬೇಕು. ಆದರೆ ಚಿಕ್ಕ ಮಕ್ಕಳನ್ನು ಕ್ಯೂನಲ್ಲಿ ಇಟ್ಟುಕೊಂಡು ಹೋಗೋದು ತುಂಬ ಕಷ್ಟ. ಇದನ್ನು ಗಮನಿಸಿರೋ TTD ವರ್ಷದೊಳಗಿನ ಮಗು ಹಾಗೂ ಮಗುವಿನ ಪೋಷಕರಿಗೆ ಸುಭದಂ ದರ್ಶನವನ್ನು ಮಾಡಿದೆ. ಈ ದರ್ಶನದಲ್ಲಿ ಶೆಡ್ನಲ್ಲಿ ಇದ್ದು ಅತಿ ಹೆಚ್ಚು ಜನರ ಮಧ್ಯೆ ಹೋಗೋ ಅವಶ್ಯಕತೆ ಇಲ್ಲ. ವರ್ಷದೊಳಗಿನ ಮಗು, ಅವರ ಪೋಷಕರು ಹಾಗೂ 12 ವರ್ಷದೊಳಗಿನ ಮಗುವಿನ ಒಡ ಹುಟ್ಟಿದವರು ಸುಭದಂ ದರ್ಶನಕ್ಕೆ ಹೋಗಬಹುದು. ಈ ಸ್ಪೆಷಲ್ ದರ್ಶನಕ್ಕೆ ಬೇರೆ ದ್ವಾರವೂ ಇದೆ. ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಪಕ್ಕದಲ್ಲೇ ಇರೋ ಮೆಟ್ಟಿಲುಗಳು ಹತ್ತಿದರೆ ಅಲ್ಲೇ ಸುಭದಂ ದರ್ಶನಂ ಬೋರ್ಡ್ ಕಾಣಿಸುತ್ತದೆ. ಅಲ್ಲಿರೋ TTD ಆಫೀಸರ್ಸ್ಗೆ ಕೆಲ ಮುಖ್ಯವಾದ ಡಾಕ್ಯುಮೆಂಟ್ಸ್ ತೋರಿಸಿದರೆ ಪ್ರವೇಶಕ್ಕೆ ಅನುಮತಿ ನೀಡುತ್ತಾರೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸ್, ತಂದೆ ತಾಯಿ ಹಾಗೂ ಒಡ ಹುಟ್ಟಿದವರ ಆಧಾರ್ ಕಾರ್ಡ್ ಜೆರಾಕ್ಸ್ ಇವಿಷ್ಟು ತೋರಿಸಿದರೆ ಸಾಕು. ಅಕಸ್ಮಾತ್ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇನ್ನೂ ಪಡೆದಿಲ್ಲ ಅಂದರೆ ಹಾಸ್ಪಿಟಲ್ ಡೆಲಿವರಿ ಡಿಸ್ಚಾರ್ಜ್ ಸಮ್ಮರಿಯನ್ನು ತೋರಿಸಬೇಕು. ಇವಿಷ್ಟು ಡಾಕ್ಯುಮೆಂಟ್ಸ್ ತೋರಿಸಿದರೆ ಸಾಕು, ಸುಭದಂ ದರ್ಶನಂ ಪಡೆಯಬಹುದು. ಮತ್ತೊಂದು ಮುಖ್ಯವಾದ ವಿಷಯ, ಈ ದರ್ಶನಕ್ಕೆ ಯಾವುದೇ ಶುಲ್ಕ ಸಹ ಇಲ್ಲ. ಇದು ಫ್ರೀ ಎಂಟ್ರಿ ಆಗಿದೆ. ಈ ಗೇಟ್ನಲ್ಲಿ ಹೋದರೆ ಯಾವ ಶೆಡ್ ದರ್ಶನಕ್ಕೆ ಬಿಡುತ್ತಿದ್ದಾರೋ ಅಲ್ಲಿಗೆ ಹೋಗಬಹುದು. ಎಲ್ಲೂ ನಿಲ್ಲದೆ ಸಾಲಿನಲ್ಲಿ ಹೋಗಿ ವೆಂಕಟೇಶ್ವರನ ದಿವ್ಯ ದರ್ಶನ ಮಾಡಬಹುದು. ಈ ಟಿಕೆಟ್ಗೂ ಲಡ್ಡು ಪ್ರಸಾದ ದೊರೆಯುತ್ತದೆ. ಇನ್ನು ಸುಭದಂ ದರ್ಶನದ ಸಮಯ ವಾರದ ಪ್ರತಿ ದಿನವೂ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಇರುತ್ತೆ. ಆದರೆ ಬ್ರಹ್ಮರಥೋತ್ಸವ, ವೈಕುಂಠ ಏಕಾದಶಿ, ವಿಶೇಷ ದಿನಗಳಲ್ಲಿ ಮಾತ್ರ ಈ ದರ್ಶನ ಇರೋದಿಲ್ಲ. ಈ ಮಾರ್ಗದ ದರ್ಶನದಲ್ಲಿ 1 ರಿಂದ 2 ಗಂಟೆಯೊಳಗೆ ದೇವರ ದರ್ಶನವಾಗುತ್ತದೆ. ನೀವು ನಿಮ್ಮ ಮಗು ಜೊತೆ ತಿರುಪತಿಗೆ ಹೋಗೋದಾದರೆ ಅಥವಾ ವರ್ಷದೊಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗೋ ಪೋಷಕರಿದ್ದರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.